ಮಸೀದಿ ಎತ್ತಂಗಡಿಗೆ ಹಿಂದೂ ಸಂಘಟನೆಗಳು ಪಟ್ಟಣ ಹಿಡಿದಿದ್ದಾರೆ. ಕಲ್ಲು ತೂರಾಟ ಕೇಸ್ ಬಳಿಕ ಬಾಗಲಕೋಟೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ನವನಗರದ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಮಸೀದಿ ಅಧ್ಯಕ್ಷ ಸೇರಿ ಸದಸ್ಯರೆಲ್ಲರೂ ಕೂಡ ಮಸೀದಿ ಎತ್ತಂಗಡಿಗೆ ಹಿಂದೂ ಸಂಘಟನೆಗಳ ಪಟ್ಟಣ ಹಿಡಿದು ಕೂತಿದ್ದಾರೆ. ಕಲ್ಲು ತೂರಾಟ ಕೇಸ್ ಬಳಿಕ ಇದೀಗ ಬಾಗಲಕೋಟೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ನವನಗರದ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಮಸೀದಿ ಅಧ್ಯಕ್ಷ ಸೇರಿ ಸದಸ್ಯರು ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಂಸದರಾದ ಪಿಸಿ ಗದ್ದಿಗೌಡರ, ನಾರಾಯಣ ಸಭಾಂಡಾಗೆ, ಪರಿಷತ್ ಸದಸ್ಯ ಪಿಎಚ್ ಪೂಜಾರ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಕೂಡ ನಗರ ಕಿಲ್ಲಾ ಓಣಿಯಲ್ಲಿನ ಮಸೀದಿ ಸ್ಥಳಾಂತರ ಮಾಡಿದ್ದಾರೆ. ಮಸೀದಿ ಎತ್ತಂಗಡಿ ಮಾಡಿದ್ದಕ್ಕೆ ಹಿಂದೂ ಸಂಘಟನೆಗಳು ಪಟ್ಟಣ ಹಿಡಿದಿದ್ದಾರೆ ಮಾಡಬೇಕು ಅಂತ. ಕಲ್ಲು ತೂರಾಟ ಕೇಸ್ ಬಳಿಕ ಇದೀಗ ಬಾಗಲಕೋಟೆಯಲ್ಲಿ ನಿರ್ಮಾಣ ಆಗಿರುವಂತಹ ಪ್ರಕ್ಷುಬ್ಧ ವಾತಾವರಣ. ಮಸೀದಿ ಅಧ್ಯಕ್ಷ ಸೇರಿ ಸದಸ್ಯರ ಬಂಧನಕ್ಕೆ ಒತ್ತಾಯಿಸಲಾಗ್ತಾ ಇದೆ. ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ನಡೆದಿದ್ದಂತಹ ಕಲ್ಲು ತೂರಾಟ ಪ್ರಕರಣ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟಿಸಲಾಗ್ತಾ ಇದೆ. ಸಂಸದರಾದ ಪಿಸಿ ಗದ್ದಿಗೌಡರ, ನಾರಾಯಣ ಸಭಾ ಭಾಂಡಾಗೆ, ಪರಿಷತ್ ಸದಸ್ಯ ಪಿಎಚ್ ಮಸೀದಿ ಸ್ಥಳಾಂತರಕ್ಕಾಗಿ ಪಟ್ಟಣ ಹಿಡಿದು ಕೂತಿದ್ದಾರೆ ಹಿಂದೂ ಸಂಘಟನೆಗಳು. ಮಸೀದಿನ ಎತ್ತಂಗಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಕಲ್ಲು ತೂರಾಟ ಕೇಸ್ ಬಳಿಕ ಇದೀಗ ಬಾಗಲಕೋಟೆಯಲ್ಲಿ ನಿರ್ಮಾಣ ಆಗಿರುವಂತಹ ಪ್ರಕ್ಷುಬ್ಧ ವಾತಾವರಣ. ನವನಗರದ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟಿಸ್ತಾ ಇದ್ದಾರೆ ಮಸೀದಿ ಅಧ್ಯಕ್ಷ ಸೇರಿ ಸದಸ್ಯರುಗಳು. ಕಲ್ಲು ತೂರಾಟ ಕೇಸ್ ಬಳಿಕ ನವನಗರದ ಜಿಲ್ಲಾಡಳಿತ ಭವನದ ಎದುರು ಆಗ್ತಾ ಇರುವಂತಹ ಪ್ರತಿಭಟನೆ, ಮಸೀದಿಯನ್ನ ಎತ್ತಂಗಡಿ ಮಾಡಿಸಬೇಕು ಅಂತ ಹೇಳಿಬಿಟ್ಟು ಹಿಂದೂ ಸಂಘಟನೆಗಳು ಪಟ್ಟಣ ಹಿಡಿದು ಕೂತಿದ್ದಾರೆ. ಹಿಂದೂ ಹಿತರಕ್ಷಣಾ ಸಮಿತಿ ಗದ್ದಿಗೌಡರ, ಸಂಸದರಾದಂತಹ ಪಿಸಿ ಗದ್ದಿಗೌಡರ ಇವರ ಒಂದು ಸಮ್ಮುಖದಲ್ಲಿ ಸಂಘಟನೆಗಳು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಿಂದೂ ಹಿತರಕ್ಷಣಾ ಹೋರಾಟ ಸಮಿತಿ ಏನು ಇವತ್ತು ಸಮಾಜದ ಪರವಾಗಿ ಅವ್ರನ್ನೆಲ್ಲ ತುಂಬ ಹೃದಯದ ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಒಂದು ಹೋರಾಟಕ್ಕೆ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿರ್ತಕ್ಕಂಥ ಉಲ್ಲಾಸ್ಜಿ ಅವರು ಮೂಲತಃ ಕೊಡಗಿನವರು. ಉತ್ಸಾಹದಾಯಕವಾಗಿ ಹಾಗೂ ಹಿಂದೂ ಸಮಾಜಕ್ಕೆ ಇಂತಹ ಘಟನೆ ನಡೆದ್ರೆ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ಶ್ರೀಕಾಂತ್ಜಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ವಿ. ಏನು ಈ ಎಲ್ಲಾ ಘಟನೆ ಹಿಂದೂ ಹಿತರಕ್ಷಣಾ ಹೋರಾಟ ಸಮಿತಿ ಏನು ಇವತ್ತು ಸಮಾಜದ ಪರವಾಗಿ ಅವ್ರನ್ನ ಹಿಂದೂ ಹಿತರಕ್ಷಣಾ ಹೋರಾಟ ಸಮಿತಿ ಏನು ಇವತ್ತು ಮಸೀದಿಯನ್ನ ಎತ್ತಂಗಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹಿಂದೂ ಸಂಘಟನೆಗಳು ಪಟ್ಟಣ ಹಿಡಿದು ಕೂತಿದ್ದಾರೆ. ನವನಗರ ಜಿಲ್ಲಾಡಳಿತ ಭವನದ ಎದುರು ಆಗ್ತಾ ಇರುವಂತಹ ಪ್ರತಿಭಟನೆಯನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮಸೀದಿ ಅಧ್ಯಕ್ಷ ಸೇರಿ ಸದಸ್ಯರ ಬಂಧನಕ್ಕೆ ಆಗ್ರಹಿಸಲಾಗಿದೆ. ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ನಡೆದಿದ್ದಂತಹ ಕಲ್ಲು ತೂರಾಟ ಪ್ರಕರಣ, ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ನಡೀತಾ ಇರುವಂತಹ ಪ್ರತಿಭಟನೆ. ಕೂಡ ಸ್ವಾಗತವನ್ನು ಮಾಡ್ತಾ ಇದ್ವಿ. ಏನು ಈ ಎಲ್ಲಾ ಘಟನೆ ಹಿಂದೂ ಹಿತರಕ್ಷಣಾ ಹೋರಾಟ ಸಮಿತಿ ಏನು ಇವತ್ತು ಸಮಾಜದ ಪರವಾಗಿ ಅವ್ರನ್ನೆಲ್ಲ ತುಂಬ ಹೃದಯದ ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಒಂದು ಹೋರಾಟಕ್ಕೆ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿರ್ತಕ್ಕಂಥ ಉಲ್ಲಾಸ್ಜಿ ಅವರು ಮೂಲತಃ ಕೊಡಗಿನವರು. ಉತ್ಸಾಹದಾಯಕವಾಗಿ ಹಾಗೂ ಹಿಂದೂ ಸಮಾಜಕ್ಕೆ ಇಂತಹ ಘಟನೆ ನಡೆದ್ರೆ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ಶ್ರೀಕಾಂತ್ಜಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ವಿ. ಏನು ಈ ಎಲ್ಲಾ ಘಟನೆ